ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆಯಾದ ಆಹಾರ ಪದಾರ್ಥಗಳು ಕಳಪೆ ಮತ್ತು ಎಕ್ಸ್ಪೈರ್ ಆಗಿವೆ ಎಂದು ಇಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗರ್ಭಿಣಿಯರಿಗೆ, ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ವಿತರಿಸಿದ ಗೋಧಿ ರವೆಯಲ್ಲಿ ಹುಳುಗಳು ಇದ್ದ, ನುಚ್ಚು ಇಲ್ಲದ ಹಾಗೂ ಸಂಪೂರ್ಣವಾಗಿ ತವಡು ಮಿಶ್ರಿತವಾಗಿದ್ದು, ಮೊಗಸು ವಾಸನೆ ಇರುವ ಇಂತಹ ರವೆಯನ್ನ ದನಗಳು ಕೂಡ ತಿನ್ನುತ್ತಿಲ್ಲವೆಂದು ಇಲ್ಲಿನ ನಾಗರಿಕರು ಆರೋಪಿಸಿದ್ದಾರೆ. ಇಲಾಖೆಯಿಂದ ಪೂರೈಕೆಯಾದ ಆಹಾರ ಪದಾರ್ಥಗಳ ಮೂಟೆಗಳನ್ನು ಗ್ರಾಮಸ್ಥರು ಪರಿಶೀಲನೆ ಮಾಡಿದ್ದು, ಚಪಾತಿ ಹಿಟ್ಟು ಹಾಗೂ ರವೆ ತುಂಬಿದ ಮೂಟೆಗಳಿಗೆ ಪ್ರಾಡಕ್ಟ್ ಹಾಗೂ ಎಕ್ಸ್ಪೈರಿ ದಿನಾಂಕ ಇಲ್ಲದಿರುವುದನ್ನು ಗಮನಿಸಿ ದೂರವಾಣಿ ಕರೆಯ ಮೂಲಕ ಸಿಡಿಪಿಒ ಮೃತ್ಯುಂಜಯ ಇವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಬಾಲ ವಿಕಾಸ ಸಮಿತಿಯ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅವಾಗ ಬಂದು ಎಲ್ಲಾರ್ಗಿ ಮೇಡಮ್ ಹೇಳಿವಿ ನೋಡ್ರಿ, ನಾವು ಇವಾಗಲೇ ಈ ಅಂಗನವಾಡಿಗೆ ಫುಡ್ ಕಳ್ಸಿದ್ದೆ. ನೀವು ಈ ದನನೂ ತಿನ್ನಂಗಿಲ್ಲ, ದನ ತಿನ್ನಂತ ಫುಡ್ ಕೊಟ್ರಿ ಮಕ್ಕಳಿಗೆ, ಬಂತರಿಗೆ, ಬಸ್ಟ್ಯಾಂಡ್ ಮಕ್ಕಳಿಗೆ. ಮೇಲಿಂದ ಮೇಲೆ ನಾವು ಇವಾಗ ಅಲ್ಲಿ ಒಳಗಡೆ ಮೇಡಮ್ ಅವ್ರಿಗೆ ಕರೆಸಿ ನಾವು ತಿಳಿಸಿವ್ರಿ. ಅವ್ರಿಗೆ ನಾವು ತಿಳಿಸಿದ್ರು ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈ ಸಲ ಇದನ್ನ ಫುಡ್ ಮನಿಗೆ ಹಂಚಿದ್ ನೋಡಿ ನಾವು ಬಂದು ಈಗ ಮಾತಾಡ್ಬೇಕಾದ್ರೆ ನಾವು ಟೀಚರ್ ಕೊಟ್ಟಾರ ಜಗಳ ಮಾಡ್ತೀವಿ, ಆಯರ್ ಕೊಟ್ಟಾರ ಜಗಳ ಮಾಡ್ತೀವಿ. ನಾವು ಇಂಥದ್ದೇ ಕೊಡ್ತೀವಿ, ನೀವು ಹಿಂಗ ಹಂಗ ಅಂತೇಳಿ ಜಗಳ ಮಾಡ್ತೀವಿ. ನೀವು ಇದನ್ನೆಲ್ಲ ಇದನ್ನ ಮಾಡ್ಕೊಂಡು ಸರಿಯಾಗಿ ಚೊಲೋತ್ನಾಗ ಫುಡ್ ಕಳಿಸ್ಕೊಡ್ರಿ ನಮ್ಗೆ. ಸುಗ್ನಾಳಿ ಇದನ್ನ ಈ ಸುಗ್ನಾಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬಂದಂತ ಈ ಆಹಾರ ಫುಡ್ ಅಂತ ಏನೈತಿ, ಇವಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರ್ ಡೇಟ್ ಅನ್ನ ಕಂಪಲ್ಸರಿ ಹಾಕಿ ಆ ಬರ್ತಕ್ಕಂಥ ಫುಡ್ ಅನ್ನ ಸರಿಯಾದ ರೀತಿ ಒಳಗ ಫ್ರೆಶ್ ಆಗ್ತಕ್ಕಂಥ ಫುಡ್ ಅನ್ನ ಮಕ್ಕಳಿಗೆ ಕೊಟ್ಟಿದ್ದು. 6 ತಿಂಗಳಿಂದ 3 ವರ್ಷ ಕೊಡ್ತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥ ಫುಡ್ ಇದು. ಆ ಮಕ್ಕಳಿಗೆ ಎದೆಯಲ್ಲಿ ಕುಡಿಸಿದ್ರೆ ಹೆಚ್ಚು ಕಡಿಮೆ ತೊಂದರೆ ಆಗ್ತಂತ ಹೊತ್ತೊಳಗೆ ಇಂಥ ವಿಷಕಾರಿ ಫುಡ್ ಅನ್ನ ಕೊಟ್ರ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅಸ್ವಸ್ಥ ಆಗುತ್ತೆ. ಅದಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನ ಮತ್ತು ಎಕ್ಸ್ಪೈರ್ ಡೇಟ್ ಅನ್ನ ಕಂಪಲ್ಸರಿ ಬರ್ತಕ್ಕಂಥ ಬ್ಯಾಗಿನ ಮೇಲೆ ಚೀಲದ ಮೇಲೆ ಆ ಡೇಟ್ ಅನ್ನ ಹಾಕಿ ಫ್ರೆಶ್ ಆದಂತ ಫುಡ್ ಅನ್ನ ವಿತರಣೆ ಮಾಡ್ಬೇಕಂತ ಹೇಳಿ ಫುಡ್ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತೀನಿ. ನನ್ನ ಹೆಸರು ಶಿವಕುಮಾರ್ ಮುಂಬಳಮಠ ಅಂತ ಹೇಳಿ, ನಾನು ಸುಗ್ನಾಳಿ ಗ್ರಾಮಸ್ಥ. ಮತ್ತೆ ಚೀಲ ಸೀಲ್ ಹೊಡೆಯೋದು ಇವರಲ್ಲ, ಅವರಲ್ಲ, ಅವ್ನ ಪಾಕೆಟ್ ಮಾಡಿ ಕಳಿಸ್ಬಿಡ್ತಾರ. ಇವ್ರಿಗೆ ಹೆಂಗ್ ಕೊಡ್ತಾರ? ಅವ್ರಿಗೆ ಎಷ್ಟು ಹಂಚಿರಿ? ಆಲ್ರೆಡಿ 4 ಪ್ಯಾಕೆಟ್ ಹೋಗಿವೆ. ಇಲ್ಲ, 2ನೇದಿದೆ. ಅವ್ರಿಗೆ ಕೊಟ್ಟಿದ್ದು ಒಟ್ಟು ಅದನ್ನ ಚಲೋ ಹಸ್ ಮಾಡ್ಕೊಂಡಾಗ್ಲಿ, ಇಲ್ಲಕಂತ ಯೂಸ್ ಮಾಡ್ಕೊಂಡ ಅಂತ ಹೇಳ್ರಿ. ಇಲ್ಲ, ಅದ್ರಾಗಿಲ್ಲ. ಅದೆಲ್ಲ ಯಾವ ಬಂದಿರ್ತಲ್ಲ ಅವ್ರಿಗೆ ಹೇಳ್ರಿ, ಈ ತರ ಫುಡ್ ಇದಾಗೈತೆ ಅಂತ. ಯಾಕಂದ್ರೆ ನಿಮ್ಗೆ ತಿಳಿಸಿ ಹೇಳ್ತಾರ, ಹುಳ ನಿನ್ನೆದ್ರಾಗಿಲ್ಲ ಇವತ್ತಿನದ್ರಾಗಿಲ್ಲ, ಬೇರೆ ಡ್ಯಾಮೇಜ್ ಅವನ್ನ ಸರಿ ಇಲ್ಲ ಅಂದ್ರೆ ಸುಮ್ಮನೆ ಫೋನ್ ಮಾಡ್ತೀವಿ. ದನ ಕೊಡಪ್ಪ ಅದ್ರಲ್ಲಿ ಅದು ತೌಡು ತೊಗೊಂಬಂದು ನೋಡಿದ್ರ ರವ ಐತೆನಾ ಹೌದ್ರಾ? ಇನ್ನೊಂದು ಚೋಗ್ ನೋಡೋಣ, ತೌಡ ಬಿಡೋದು ನಮಗ್ ಮಾಡಕ್ ಕೊಟ್ಟಿದ್ರ. ನಾವ್ ಒಂದು ಗೋಧಿ ತಿಂಗಳದ ಐತ್ ಅದ್ರಾಗೆ ಹಂಗಾರ ಕೊಟ್ಟಿಲ್ಲ ಅವ್ರು. ನಮ್ಗೆ ಒಂದ್ ತಪ್ಪು ಐತೆ ಅನ್ಸಲಿಲ್ಲ, ಒಂದ್ ಸಪ್ಪ ಐತೆ ಅಂತ ತಗೊಂಡ್ಬರ್ರಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂತ ಇವತ್ತು ಆಹಾರ ಧಾನ್ಯಗಳ ಪರಿಸ್ಥಿತಿ ಇದು. ಸಿರಹಟ್ಟಿ ತಾಲೂಕು ಸುಗ್ನಾಳಿ ಗ್ರಾಮದ ಅಂಗನವಾಡಿಗಳಿಗೆ ಸಪ್ಲೈ ಮಾಡಿದಾರೆ. ಈ ಸಪ್ಲೈಯಲ್ಲಿ ಏನು ರವಾ ಮತ್ತು ಅಕ್ಕಿ ಬೇಳೆ ಏನು ಸಪ್ಲೈ ಮಾಡಿರ್ತಾರಲ್ಲ, ಪೂರಾ ಡ್ಯಾಮೇಜ್ ಆಗಿದೆ. ಇದರಲ್ಲಿ ನುಷಿ, ಬಾಲುಳ, ಆಮೇಲೆ KMF ವಿತರಣೆ ಮಾಡ್ತಕ್ಕಂತ ಫುಡ್ಕಿನ ಕೀಳುಮಟ್ಟದ್ದಾಗಿದೆ. ಅದಕ್ಕೆ ಇಲ್ಲ ಮೇಲಾಧಿಕಾರಿಗಳಿಗೆ ನಾವು ಈಗ ದೂರವಾಣಿ ಮುಖಾಂತರ ಅವ್ರ ಗಮನಕ್ಕೆ ತಗೊಂಡಿದೀವಿ. ಈ ಫುಡ್ ಅನ್ನ ಊರಾಗ ಸಪ್ಲೈ ಮಾಡಿ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿ ಏನಕ್ಕೆಲ್ಲ ಅದನ್ನ ಯಾರು ಜವಾಬ್ದಾರಿ ಇದಕ್ಕೆ ಆ ದೃಷ್ಟಿಯಿಂದ ಇದಕ್ಕೆ ಮೇಲಾಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು
ಈ ಫುಡ್ ಅನ್ನ ವಾಪಸ್ ರಿಪ್ಲೈ ಮಾಡಿಕೊಂಡು ಬೇರೆ ಫುಡ್ ಅನ್ನ ನಮಗೆ ಸಪ್ಲೈ ಮಾಡಬೇಕು. ಪದೇ ಪದೇ ಈ ತರ ನಮ್ಗ ಅಂಗನವಾಡಿ ಸಹಾಯಕರಿಂದ ನಮ್ಮ ಪಾಲಕರಿಗೆ ಗಮನಕ್ಕೆ ಬಂದಾಗ ನಾವೆಲ್ಲ ಇದನ್ನ ತಂದಿದ್ದೀವಿ, ವಿಷಯ ಮುಗಿಸಿದೀವಿ. ಈ ತರ ಮುಂದೆ ಅನಾನುಕೂಲ ಆಗ್ಲಿಲ್ಲಂಗ ಏನ್ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಏನು ಗುತ್ತಿಗೆದಾರರು ಕೊಟ್ಟಿದಾರ ಆ ಗುತ್ತಿಗೆದಾರರು ಈ ಕರ್ತವ್ಯವನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು. ಇಲ್ಲದಿದ್ರೆ ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಿ. ಇವತ್ತು ಬಾಲ ಮಕ್ಕಳು ಕೊಟ್ಟಾಗ ಆಹಾರ ಜೊತೆಗೆ ಆಟ ಆಡೋದಲ್ಲ ಇದು. ಅದಕ್ಕೆ ನಾನು ಮೇಲಾಧಿಕಾರಿಗಳಿಗೆ, ನಮ್ಮ ಗದಗ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿ ಸಿಒ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೂ ನಾನು ಈ ಮಾಧ್ಯಮದ ಮೂಲಕ ತಿಳಿಸೋದಿಷ್ಟೇ, ಈ ಆಹಾರವನ್ನ ಚಿಕ್ಕ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತ ಏನು ಡ್ಯಾಮೇಜ್ ಮಾಡಿದಾರಲ್ಲ ಅವ್ರನ್ನ ಕೂಡಲೇ ಇದನ್ನ ರದ್ದುಪಡಿಸಬೇಕು, ಲೈಸೆನ್ಸ್ ರದ್ದುಪಡಿಸಿ ಬೇರೆ ಯಾರಿಗೆ ಗುತ್ತಿಗೆಯನ್ನ ಕೊಡಬೇಕು ಅಂತೇಳಿ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಆಗ್ರಹಿಸ್ತಿದ್ವಿ. ನನ್ನ ಹೆಸರು ಸಿದ್ಧಲಿಂಗಯ್ಯ ಹೊಂಬಾಳಿ ಮಠ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಎಲ್ಲಾ ಸದಸ್ಯರು, ಆಮೇಲೆ ಈ ಅಂಗನವಾಡಿ ಬಾಲ ಸಮಿತಿ ಕಮಿಟಿ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಭಾಗವಹಿಸಿ ನಾವು ಈ ಮೂಲಕ ತಿಳಿಪಡಿಸ್ತೇವೆ.